ತುಂಗಭದ್ರಾ ಡ್ಯಾಂನ 10ನೇ ಕ್ರಸ್ಟ್ ಗೇಟ್ ಮುರಿತ ಆದಾಗಿನಿಂದ ಇಲ್ಲಿಯವರೆಗೂ ಸುಮಾರು 25 ಟಿಎಂಸಿ ನೀರನ್ನ ಹೊರಗಡೆ ಬಿಡುವಂತ ಕೆಲಸ ಮಾಡಲಾಗಿದೆ. ಇವತ್ತು 60 ಟಿಎಂಸಿ ನೀರನ್ನ ಖಾಲಿ ಮಾಡಿ ಕ್ರಸ್ಟ್ ಗೇಟ್ ಅನ್ನ ಅಳವಡಿಸುವಂತ ಕೆಲಸವನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಇರುವಂತ ಹಿನ್ನೆಲೆಯಲ್ಲಿ ತುಂಗಭದ್ರಾ ಡ್ಯಾಂನಲ್ಲಿ ಈಗ ಶೇಖರಣೆ ಆಗಿರುವಂತ ನೀರನ್ನ ಖಾಲಿ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆ ನೀರನ್ನ ಹೊರಗಡೆ ಬಿಟ್ಟ ಬಳಿಕ ನೀರು ಹರಿದು ಹೋಗುವಂತ ಮಾರ್ಗದ ಎರಡೂ ಭಾಗದಲ್ಲೂ ಕೂಡ ಅಂದ್ರೆ ಕಣಿವೆ ಭಾಗದಲ್ಲಿ ಆ ನದಿ ಹರಿಯುವಂತ ಕಣಿವೆ ಭಾಗದಲ್ಲಿರುವಂತ ಜನ ಇವತ್ತು ಸಮಸ್ಯೆಗೆ ಸಿಲುಕಿಕೊಳ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಂಪಿಯ ಬಹಳಷ್ಟು ಸ್ಮಾರಕಗಳು, ಈ ನದಿ ಪಾತ್ರದಲ್ಲೇ ಇರುವಂತ ಸ್ಮಾರಕಗಳು ಅರ್ಧಕ್ಕೆ ಮುಳುಗಿರುವಂತ ಒಂದು ದೃಶ್ಯಾವಳಿಗಳನ್ನು ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಾನೀಗ ನಿಂತಿರುವಂತಹ ಒಂದು ಸ್ಮಾರಕ ಏನಿದೆ ಇದು ವಿಧಿ ವಿಧಾನಗಳನ್ನ ಅಂದ್ರೆ ಶ್ರಾದ್ದ ಕ್ರಿಯೆಯನ್ನು ನಡೆಸುವಂತಹ ಒಂದು ಸ್ಮಾರಕದ ಮೇಲ್ಭಾಗದಲ್ಲಿ ನಿಂತಿದ್ದೀನಿ. ಮತ್ತೊಂದು ಭಾಗದಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ಕೂಡ ನಿಂತು ಅಲ್ಲಿಂದ ಈ ಒಂದು ಶ್ರಾದ್ದ ಕೇಂದ್ರವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಕೆಳಭಾಗದಲ್ಲಿ ಯಾವ ರೀತಿಯಾಗಿ ಈ ಒಂದು ಮಂಟಪ ಅರ್ಧ ಮುಳುಗಡೆ ಆಗಿದೆ ಅಂತೇಳಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಹರಿದು ಬಿಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಹಂಪಿಯ ಬಹುತೇಕ ಸ್ಮಾರಕಗಳು ಇವತ್ತು ಇದೇ ರೀತಿಯಾಗಿ ಮುಳುಗಡೆ ಆಗಿದೆ. ನೋಡಿ, ಕೆಳಭಾಗದಲ್ಲಿ ನಾವು ಗಮನಿಸಬಹುದು, ಇದೇ ಜಾಗದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ವಿಧಿವಿಧಾನಗಳ ಕ್ರಿಯೆಯನ್ನ ಮಾಡಿ ಇಲ್ಲಿಂದ ತೆರಳ್ತಾರೆ. ನೋಡಿ, ಇಲ್ಲಿಂದ ನಾವು ನದಿಯನ್ನು ಗಮನಿಸಬಹುದು. ನದಿಯ ಪಕ್ಕದಲ್ಲಿ ಆ ಪಾತ್ರದಲ್ಲಿರುವಂತ ಒಂದು ಜಾಗವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ದೂರದಲ್ಲಿ ಒಂದು ಬೋಟ್ ಕೂಡ ನಿಂತಿದೆ. ಪ್ರವಾಸಿಗರು ಇಲ್ಲಿಗೆ ಬಂದಾಗ ಈ ಭಾಗದಿಂದ ಆ ಭಾಗಕ್ಕೆ ಹೋಗಿ ಅಲ್ಲಿ ಒಂದಷ್ಟು ನೋಡ್ಕೊಂಡು ಬರುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದು ವಿರುಪಾಪುರ ಗಡ್ಡೆ ಅಂತ ಕೂಡ ಕರೀತಾರೆ. ಆ ಒಂದು ವಿರುಪಾಪುರ ಗಡ್ಡೆಗೂ ಕೂಡ ಹೋಗಬೇಕು ಅಂತಂದ್ರೆ ಆ ಒಂದು ಬೋಟ್ನ ಮೂಲಕ ಹೋಗಬೇಕು. ಆದ್ರೆ ಈಗ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿಗೆ ಹೋಗೋದನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಹಾಗಾಗಿ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಕೇವಲ ಇವತ್ತು ರೈತರು ಮಾತ್ರ ಇಲ್ಲಿ ಕಣ್ಣೀರನ್ನ ಹಾಕ್ತಾ ಇಲ್ಲ, ಪ್ರವಾಸಿಗರ ಸಂಖ್ಯೆ ಕೂಡ ಹಂಪಿಗೆ ಕಡಿಮೆ ಆಗಿದೆ. ಕಾರಣ ಟಿ.ಬಿ ಡ್ಯಾಮ್ನಲ್ಲಿ 19ನೇ ಕ್ರಸ್ಟ್ ಗೇಟ್ ಮುರಿತ ಆಗಿ ಸುಮಾರು ಪ್ರಮಾಣದಷ್ಟು ನೀರನ್ನ ಹೊರಬಿಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲಿ ಸಮಸ್ಯೆ ಆಗ್ಬಿಡುತ್ತೋ ಅನ್ನುವ ಕಾರಣಕ್ಕೋಸ್ಕರ ಪ್ರವಾಸಿಗರ ಸಂಖ್ಯೆ ಕೂಡ ಆಗಿದೆ. ಆದ್ರೂ ಕೂಡ ಇಲ್ಲಿಗೆ ಬಂದು ಶ್ರದ್ಧಾ ಕಾರ್ಯವನ್ನ ಮೆಟ್ಟಿಲುಗಳ ಮೇಲೆ ಮಾಡಿ ಇಲ್ಲಿಂದ ತೆರಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೊಸಪೇಟೆ. ಸಾಲ ಮಂಟಪಗಳು ಇದನ್ನೆಲ್ಲೂ ಕೂಡ ಮುಗಿದೆ ಅಲ್ವಾ? ಈಗ ಮೊನ್ನೆ ಫಸ್ಟ್ Gambar. ತೊಳ್ಕೊಳ್ಳಿ. ಅಲ್ಲ ಇದು ನೋಡಿ ಮಾಡ್ಕೋಬೇಡ. ಇದೆಲ್ಲ ಫ್ಲಾಟ್ ಇದೆ. ಏನೋ ಇದು ಟೆಂಪಲ್ ಸಾಲ್ವ್ ಮಾಡ್ತೀವಿ.
ಸಾಲು ಮಂಟಪಗಳು ಇದೆಲ್ಲವೂ ಕೂಡ ಮುಳುಗಿದೆ ಅಲ್ವಾ? ಈಗ ಮೊನ್ನೆ ಫಸ್ಟ್ ತೊಳ್ಕೊಳ್ಳಿ. ಅಲ್ಲ ಇದು ನೋಡಿ ಮಾಡ್ಕೋಬೇಡ. to the left.